ತೃಪ್ತಿ ಇದೆಯಾ ನಿಮ್ಮ ಸಂಗೀತದಿಂದ? ನಾನು ಇಲ್ಲಿ ತನಕ ಆಗಿರೋದು ಇವಾಗಿರೋದು ಮೋರ್ ದೆನ್ ಎನಫ್. ನಮಗೆ ವೈಲಿನ್ ನುಡಿಸಿ ತೋರಿಸ್ಬೋದಾ, ಹೌ ಯು ಅಡ್ಯಾಪ್ಟೆಡ್ ಅಂತ? ನಿಮ್ಮ ಬ್ಯಾಂಡಲ್ಲಿ ಹೆಚ್ಚು ಹೆಣ್ಮಕ್ಳು ಇದ್ದಾರೆ ಅಂತ? ನುಡ್ಸೋರು ಕಮ್ಮಿ ಹೆಣ್ಮಕ್ಳು, ಸೊ ನಾನು ಇವ್ರನ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಬಿಗ್ ಲೆಗಸಿ ಇಲ್ಲ ಮನೇಲಿ, ಅಂದರೆ ವೆರಿ ಫೇಮಸ್ ಮ್ಯೂಸಿಷಿಯನ್ ಎಲ್ಲ ಇಲ್ಲ. ನೀವೇನು ಕೆರೆಯುಕೆ ಆ ಥರ ಏನು ಮಾಡಲ್ವಾ? ನಾವು ಲೈವ್ ಪರ್ಫಾರ್ಮ್ ಮಾಡ್ತೀವಿ ಅನ್ಕೊಂಡಿರ್ತಾರೆ, ಅದ್ರ ಬದಲು ರೆಕಾರ್ಡ್ ಹಾಕ್ಬಿಡ್ಬೋದಲ್ಲ. ಸೊ ಮುಂದೆ ನಿಮ್ಮ ಗುರಿ? ನನಗೆ ನೆಕ್ಸ್ಟ್ ಜನ್ರೇಷನ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಅಂದರೆ ಹೌ ಟು ಇನ್ಸ್ಪೈರ್ ನೆಕ್ಸ್ಟ್ ಜನ್ರೇಷನ್. ಮೊನ್ನೆ ಹೀಗೆ ಒಂದಿಷ್ಟು ಕಚೇರಿಗಳು, ರಾಮನವಮಿ, ಶಂಕರ ಜಯಂತಿ ಎಲ್ಲ ನುಡಿಸಿದಾಗ ಯಂಗ್ಸ್ಟರ್ಸ್ ನೀವೇನು ಹೇಳಿ 3% ಮೇಲಿಲ್ಲ ಇರಲ್ಲ. ಯಂಗ್ಸ್ಟರ್ಸ್ ತೊಗೊಂಡ್ರೆ ಮ್ಯೂಸಿಕ್ ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ ಡೆಫಿನೆಟ್ ಆಗಿ. ಹಾಡೋರೆಲ್ಲ ಇದ್ದಾರೆ, ಕೇಳಕ್ಕೆ ಬರೋರು ಕಮ್ಮಿ. ಅದನ್ನು ನೀವು ಇವಾಗ ಏನು ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಎನಿ ಚೇಂಜ್ ಇವಾಗ ಟ್ರೆಡಿಷನ್ನಿಂದ ಆ ಕಡೆ ಹೋಗದೆ ಹೌ ಟು ಅಟ್ರ್ಯಾಕ್ಟ್ ದ ಯಂಗರ್ ಕ್ರೌಡ್ ಆ್ಯಂಡ್ ಕ್ಯಾರಿಂಗ್ ಆಫ್ ದಿಸ್ ಟ್ರೆಡಿಷನ್, ಅದು ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಖಂಡಿತವಾಗಿ. ಯಾಕೆಂದರೆ ದೇರ್ ಆರ್ ಸೋ ಮೆನಿ ಟ್ಯಾಲೆಂಟ್. ಹೌದು. ಏನು ಇವನ್ 10 ವರ್ಷದವರು ಆಡೋರು ಇದ್ದಾರೆ, 20-25 ವರ್ಷ ಇದ್ದಾರೆ. ಪ್ರೋಗ್ರಾಮು ಅಂತ ಎಲ್ಲರೂ ಯೂತ್ ಸೀರೀಸೇ ಮಾಡ್ತೀವಿ, ಬಟ್ ಕೇಳೋರೆಲ್ಲ 50 ನಮ್ಮ ರೆಗ್ಯುಲರ್ 40 ಮೇಲೆ ಇರ್ತಾರೆ. ಹೌದು. ಅದು ಎಲ್ಲಿವರೆಗೆ ಎಲ್ಲರ ಸಂಗೀತನೂ ನಾವು ಕೇಳಬೇಕು ಅನ್ನೋದು ಬರುತ್ತೋ ಅಲ್ಲಿವರೆಗೆ ಕಷ್ಟ. ಹೌದು. ನಾನು ಇನ್ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇರ್ತೀನಿ, ಮ್ಯೂಸಿಷಿಯನ್ಸ್ ಲವರ್ ಆಗಿರಬಾರ್ದು, ಮ್ಯೂಸಿಕ್ ಲವರ್ ಆಗಿರ್ಬೇಕು. ಹೌದು, ಕರೆಕ್ಟ್. ಸೆಲೆಬ್ರಿಟೀಸ್ ಹಾಡಿದ್ರೆ ಹೋಗಬೇಕು ಅನ್ನೋದಿದೆ, ಅಥವಾ ಹೆಸರು ಬಂದಿರೋ ಹಾಗಲ್ಲ. ಎಷ್ಟೋ ಜನ ಒಳ್ಳೊಳ್ಳೆ ಇರ್ತಾರೆ. ಸೊ ಪರಂಪರೆನೇ ಮುಂದುವರಿಸ್ತಾ ಇದ್ದೀರಾ. ಆ್ಯಂಡ್ ಯು ಆಲ್ಸೋ ಆರ್ಗನೈಸ್ 2 years ಬ್ಯಾಕ್ ನೀವು ಒಂದು ದೊಡ್ಡ ಇದೇ ಮಾಡಿದ್ರಿ, ಫೆಸ್ಟಿವಲ್ ವಿಡಿಯೋ ಮಾಡಿ ಅದನ್ನೆಲ್ಲ ಅದೇನಾಯಿತು, ಪ್ಯಾಂಡಮಿಕ್ ಬಂದುಬಿಡ್ತಲ್ಲ. ಪ್ಯಾಂಡಮಿಕ್. ಹೌದು. ಆವಾಗೊಂದು ಇಲ್ಲಿಂದಾನೇ ಸ್ಟ್ರೀಮ್ ಮಾಡಿದ್ವಿ ಯುರೋಪ್ಗೆ, ಒಂದು 50 ಆರ್ಟಿಸ್ಟ್ಗೆ. ಹೌದು, ಏನೋ ಸ್ವಲ್ಪ ಇನ್ಕಮ್ ಆಗುತ್ತೆ, ಅದರಿಂದನೇ ಬರ್ತಾರೆ ಅಂತ ಅಲ್ಲ, ಏನೋ ಒಂದು ಸಮಥಿಂಗ್ ಒಂದು ಸಪೋರ್ಟ್ ಮಾಡಿ ನಾವು. ಹೌದು. ನಾನು ಅವಾಗ ಯಾರಿಗೋ ಸುಮ್ಮನೆ ಒಂದು 5,000 ನೀಡಿ ಪರ್ಸನ್ ಆಕೆ ಸಿಂಗರ್ ಆರ್ಕೆಸ್ಟ್ರಾ, ಇವತ್ತೂ ಒಂದೊಂದು ಸತಿ ಫೋನ್ ಮಾಡ್ತಾಳೆ. ಅಂದರೆ ಅವಾಗ 5,000 ವಾಸ್ ಎ ಹ್ಯೂಜ್ ಅಮೌಂಟ್. ಎಲ್ಲರಿಗೂ ಇನ್ಕಮ್ ಇಲ್ಲ. ಆ ಕೋವಿಡ್ ಟೈಮ್ನಲ್ಲಿ ನಿಜವಾಗ್ಲೂ ನಾವು ಕ್ಲಾಸಿಕಲ್ನವರು ಅಟ್ಲೀಸ್ಟ್ ಪಾಠ ಗೀಟ ಹೇಳಿ ಆನ್ಲೈನ್ ಏನೋ ಮಾಡ್ತಿದ್ವಿ, ಬಟ್ ಈ ಥರದವ್ರಿಗೆ ಏನೂ ಇದಿರಲಿಲ್ಲ. ಹೌದು. ಆ ಟೈಮಲ್ಲಿ ದಟ್ ವಾಸ್ ಎ ಗ್ರೇಟ್. ಎವ್ರಿ ಮಂತು ಮಾಡಿದ್ವಿ, 2 years ಮಾಡಿದ್ವಿ. ಸುಮಾರು ಸ್ಟ್ರೀಮ್ ಆಯ್ತು ಅದು. ಹೌದು. ನಮ್ಗೆ ಇಂಗ್ಲೆಂಡ್ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ದ ಅವಾಗ. ಅದೇ. ಸೊ ಅದೊಂದು ಮಾಡಿದ್ವಿ. ಚಾಲೆಂಜಸ್ ಇದೆ, ಕಂಟಿನ್ಯೂ ಮಾಡ್ಕೊ ಒಂದೇ ಸಮ. ಇವಾಗ ಎಷ್ಟೊಂದು, ಇವಾಗ ನಿಮ್ಮ ಸಂಸ್ಥೆ ಆಗಲಿ ಎಷ್ಟೊಂದು ಇದೆ ಅಲ್ಲ, 50 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಭಯ ಆಗುತ್ತೆ. ಒಂದೊಂದು ವರ್ಷ ಕ್ಯಾರಿ ಮಾಡೋದು ಎಷ್ಟು ಕಷ್ಟ, ಹೆಂಗೆ ಮಾಡಿದ್ರು ಏನೋ. ಯಾರೋ ಒಬ್ಬರು ಗಟ್ಟಿಯಾಗಿ ನಿಂತ್ಕೊಂಡು ಮಾಡಬೇಕು, ಆ ಪ್ಯಾಷನ್ ಮಾಡೋದು. ಕಾಂಟ್ ಎಕ್ಸ್ಪೆಕ್ಟ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್. ಅದೇನೋ ತುಂಬ ಲಾಜಿಸ್ಟಿಕ್ಸು. ಹೌದು. 1 ಲಕ್ಷ ಬರಬೇಕು ಅಂತ ಹಾಕಿದರೆ 20 ಪೇಪರ್ ವರ್ಕು, ಹೋರಾಟ. ಆ್ಯಂಡ್ ಇಟ್ ವೋಂಟ್ ಕಮ್ ಇನ್ ದಿ ರೈಟ್ ಟೈಮ್. ಎಲ್ಲ ಆದಮೇಲೆ ಆವಾಗ ಅಮೌಂಟ್ ಗೊತ್ತಾಗತ್ತೆ. ಕರೆಕ್ಟ್. ಸೊ ದಟ್ ಈಸ್ ದಿ ಥಿಂಗ್. ಸೊ ನಿಮಗೆ ತೃಪ್ತಿ ಇದೆಯಾ ನಿಮ್ಮ ಸಂಗೀತದಿಂದ ಜೀವನದಲ್ಲಿ? ಇನ್ನೂ ಏನಾದರೂ ಸಾಧಿಸಬೇಕು ಅಂತಿದೆಯಾ? ತುಂಬ ಇದೆ, ಸಾಧಿಸೋದು. ತೃಪ್ತಿ ಇದೆ ನನಗೆ. ನಾವು ಇಲ್ಲಿ ತನಕ ಆಗಿರೋದು ಇವಾಗಿರೋದು ಮೋರ್ ದೆನ್ ಎನಫ್. ನನಗೆ ತೃಪ್ತಿ ಇದೆ. ಎಲ್ಲರಿಗೂ ಒಂದು ಪಕ್ವಾದ್ಯವಾಗಿ ನುಡ್ಸ್ಕೊಂಬಂದಿದ್ದೀರಾ. ಆ್ಯಂಡ್ ಯು ಹ್ಯಾವ್ ಬೀನ್ ಚೈನ್ಡ್ ಆಸ್ ಆಲ್ಸೋ ಸೋಲೋ ಆರ್ಟಿಸ್ಟ್. ಆ್ಯಂಡ್ ನಿಮ್ಮದೇ ಒಂದು ಬ್ಯಾಂಡ್ ಇದೆ, ಅದು ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಸ್ಟ್ರಿಂಗ್ಸ್ ಎನ್ಸೆಂಬಲ್ ಬೇರೆ ಇದೆ, ಅದೂ ಮಾಡಿದ್ದೀರಿ. ಸೊ
ಸಿನ್ಸ್ ಯು ಆರ್ ಇನ್ ಟು ಮೆನಿ ಜಾನರ್ಸ್ ಆಫ್ ಮ್ಯೂಸಿಕ್, ನಮಗೆ ವೈಲಿನ್ ನುಡಿಸಿ ತೋರಿಸ್ಬೋದಾ ಹೌ ಯು ಅಡ್ಯಾಪ್ಟೆಡ್ ಅಂತ? ಎರಡು ಪದ್ಧತಿನೂ ಒಂದು ಚೂರು ನುಡಿಸಿ ತೋರಿಸ್ತೀರಾ? ಏನು ವ್ಯತ್ಯಾಸ ಫಿಂಗರಿಂಗ್ನಲ್ಲಿ ಟೋನಲ್ ವೈಸ್ ಅಂತ? ಫಸ್ಟ್ ಆಫ್ ಆಲ್ ಪೊಸಿಷನ್, ಕರ್ನಾಟಕ ಸಂಗೀತ ಪೊಸಿಷನ್ ಅಫ್ಕೋರ್ಸ್ ನಂಗೆ ಗೊತ್ತಿದೆ, ಬಟ್ ಇವತ್ತು ನಾವು ಮಾಡ್ತಿರೋ ಇದಕ್ಕೆ ನಿಮ್ಗೆ ಇದೇ ಪೊಸಿಷನಲ್ಲಿ ಎರಡು ನೋಡಿಸ್ಬೇಕು. ಅಂದರೆ ಇವಾಗ ನಾವು ಈ ವೆಸ್ಟರ್ನ್ ಪೊಸಿಷನ್ ಇಟ್ಕೊಳ್ತೀವಲ್ಲ, ನಮಗೆ ರೀಚ್ ಜಾಸ್ತಿ ಬರುತ್ತೆ ವೈಲಿನ್ ನುಡಿಸೋದು. ಆ್ಯಂಡ್ ಜಾಸ್ತಿ ಈ ಬೇರೆ ಬೇರೆ ಸ್ಟೈಲ್ಸ್ ನುಡಿಸ್ಬೇಕಂದ್ರೆ ಈ ಪೊಸಿಷನ್ ಇದ್ದರೆ ಬೆಟರ್ ಇದು. ಬಟ್ ನನಗೆ ಇದರಲ್ಲೇ ಕರ್ನಾಟಕ ನನಗೆ ಅಭ್ಯಾಸ ಆಗಿಬಿಟ್ಟಿದೆ, ನುಡಿಸ್ತೀನಿ. ಸೊ ಇದು ಎರಡು ಸ್ಟೈಲಿ ತೋರಿಸ್ಬೇಕು ಅಂದರೆ ಒಂದು ಐರಿಷ್ ಫಿಡಲ್, ಅದು ಒಂದು ಟ್ರೆಡಿಷನಲ್ ಟ್ಯೂನ್ ಅಲ್ಲ, ಅದು ಆಮೇಲೆ ತೋರಿಸಿ. ಫಿಂಗರಿಂಗ್ ವೈಸ್ ಅಂದರೆ ತುಂಬ ಕಣ್ಣಿಗೆ ಕಾಣಿಸೋವಂಥ ಒಂದು ವ್ಯತ್ಯಾಸ. ಇವಾಗ ನಮ್ಮದಲ್ಲಿ ತೋಡಿ ನುಡಿಸಿದ್ರೆ ಅಲ್ಲೆಲ್ಲ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ, ಬೇರೆ ಆ ಥರದ್ದು ಏನಾದರೂ ಒಂದು ಹಾರ್ಡ್ ಕೋರ್ ಕರ್ನಾಟಕ ರಾಗ. ಕೀರವಾಣಿ ಈ ಥರ ಅವರಲ್ಲಿ ಇರಲ್ಲ, ಮೂರು ಬೆರಳು ಒಟ್ಟಿಗೆ ಹೆಚ್ಚಾಗಿ ಬೆರಳು ಬಿಡಿಸೆ ಸ್ಟ್ರೈಟ್ ನೋಟ್ಸ್, ಬಟ್ ಗ್ಲಿಸ್ ನೋಟ್ಸ್ ಅಂತ ಇರುತ್ತೆ. ಅಂದ್ರೆ ನಮ್ಮ ಗಮಕ ಕಾನ್ಸೆಪ್ಟ್ ಇಲ್ಲ ನಮ್ದು. ಅಂದ್ರೆ ಗಮಕ ಅಂದ್ರೆ ಇಟ್ಸ್ ವಿ ಆರ್ ಟ್ರೈಂಗ್ ಟು ಇಮಿಟೇಟ್ ದ ವಾಯ್ಸ್ ಗಾಯಕಿ ಸ್ಟೈಲ್ ಟೆಕ್ನಿಕಲ್ ಆಗಿ. ಸೊ ಅದು ಈ ಯಾವುದಾದ್ರೂ ಒಂದು ಇಟಾಲಿಯನ್ ಟ್ಯಾರೆಂಟೆಲ್ಲ ಅಂತ ಬರುತ್ತೆ, ಅಂದರೆ ಇಟಾಲಿಯನ್ ಫೋಕ್, ಅದರದ್ದು ಒಂದೇ ತಗೊಂಡು ಸ್ಪೀಡ್ ಮಾಡ್ತಾ ಇರ್ತಾರೆ, ಫೋಕಿಶ್, ಅದಕ್ಕೆ ಡ್ಯಾನ್ಸ್ ಮಾಡ್ತಾರೆ ಕ್ಲಾಸ್ಟರ್ನೆಟ್ಸ್ ಎಲ್ಲ ಹಾಕ್ಕೊಂಡು. ಅದರದ್ದು ಬಿಗಿನಿಂಗ್ ಅದನ್ನು ಕೀರವಾಣಿ ಒಂದ್ಸರಿ ಅಲ್ಲಿ ಆಕ್ಸಿಡೆಂಟಲ್ ನೋಟ್ಸ್ ಬರುತ್ತೆ ಈ ಕಡೆ. ಸೊ ನೀವು ನೋಡಿದ್ವಿ ಯಾವ ಥರ ಸ್ಟ್ರೈಟ್ ನೋಟ್ಸ್ ಅಂತ. ಬೇಸಿಕಲಿ ಕೀರವಾಣಿ ಬೇಸ್ಡ್ ಅದು ಮೈನರ್ ಸ್ಕೇಲ್ ಅಂತೀವಿ. ಏನು ನಮ್ಮ ಫಿಲಮ್ ಟ್ಯೂನ್ಸ್ ಇದ್ದಾಗೆ ಸ್ವಲ್ಪ ಲಿರಿಕ್ಸ್ ವೈಸು ಆರ್ ಸಂದರ್ಭಕ್ಕೆ ಅನ್ನೋದು. ಓಕೆ, ನಿಮ್ಮದ್ರಲ್ಲಿ ಹಿಂದೆ ಒಂದು ಯಾವುದೋ ಕೇಳಿದ್ದೆ, ಈ ಐರಿಷ್ ಟ್ಯೂನಲ್ಲಿ ಮಾಡಿಕೊಂಡು ಹಾಗೆ ಕರ್ಣರಂಜನಿಗೆ ಬಂದಿದ್ರು, ಅದನ್ನು ಸ್ವಲ್ಪ ನುಡಿಸಿ. ಈ ಐರಿಷ್ ಫೋಕ್ ಡ್ಯಾನ್ಸ್ ಅಂತ ಅವ್ರದ್ದು ಫಿಡಲ್ ಟೆಕ್ನಿಕ್ಸ್ ಉಚ್ಚಾಪಟ್ಟ ಇದೆ, ಅದೇ ಇಟ್ಸ್ ಒಂದು ಸಾಗರ ಅಂತಲೇ ಹೇಳ್ಬೋದು. ಇದು ಬಂದು ನನಗನ್ನಿಸ್ತು, ನಮಗೆ ಇವಾಗ ಕರಹರ ಪ್ರಿಯಾಗೆ ಹೋಗ್ಬೋದು, ಅದು ಕಾಮನ್ ಕರಹರ ಪ್ರಿಯ. ಸೊ ಕರ್ಣರಂಜನಿ ಕರಹರ ಪ್ರಿಯದಲ್ಲಿ ಜನ್ಯ. ಸೊ ಇದನ್ನು ಯಾಕೆ ಅಲ್ಲಿಗೆ ಮಾಡ್ಕೊಡ್ದು ಅಂತ ಅದನ್ನೆಲ್ಲ ಏನೋ ಒಂದು ಬಂದಿದ್ದೀವಿ. ಕರ್ಣರಂಜನಿ ನಿಮಗೆ
ಇಲ್ಲಿ ಫಸ್ಟು ಕಲ್ತಿದ್ದು ಶಾಸ್ತ್ರೀಯ, ನಂತರ ಶಿಫ್ಟ್ ಅಂತಲ್ಲ ಅದನ್ನು ಕಲ್ತ್ರಿ. ಸೊ ಒಂದಕ್ಕೊಂದಕ್ಕೆ ಹೇಗೆ ಇದಾಯ್ತದು? ಫಸ್ಟ್ ತುಂಬ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಟ್ಯೂನಿಂಗ್ ನಮ್ಮದು ಸಾಪ ಅದು EADG, ಈ ಕಡೆಯಿಂದ ಜಿಯಿಂದ ಬಂದರೆ ಸಾಪ ರೀದಾ ಬರುತ್ತೆ. ಬಿಕಾಸ್ ಆಫ್ ರೇಂಜ್ಗೆ ನಾವು ಯಾವುದೋ ಸಾ ಅಂದ್ಕೊಂಡ್ರೆ ಸಡನ್ನಾಗಿ ಗಾಸ ಆಗಿಬಿಡುತ್ತೆ. ನಮಗೆ ಏನೇ ಮಾಡಲಿ ಕರ್ನಾಟಿಕ್ ಬೇಸ್ ಇರೋದ್ರಿಂದ ನಾವು ಸ್ವರದಲ್ಲೇ ಥಿಂಕ್ ಮಾಡ್ತೀವಿ. ಇವಾಗ ವೆಸ್ಟರ್ನ್ ನೊಟೇಷನ್ ನಾನು ಓದ್ತೀನಿ ಚೆನ್ನಾಗೆ, ಬಟ್ ಏನೇ ಇರಲಿ ನಮ್ಮ ಬ್ಯಾಕ್ಗ್ರೌಂಡ್ ಮನೇಲಿ ಸ್ವರನೇ ನಮಗೆ ನಮ್ಮ ಸ್ವರಗಳೇ ಅದು ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. 1-2 ವರ್ಷ ತಗೊಳ್ತು. ಆಮೇಲೆ ಸ್ಲೋ ಆಗಿ ಅದು ಬೇರೆ ಟ್ರ್ಯಾಕ್, ಇದು ಬೇರೆ ಟ್ರ್ಯಾಕ್, ಅದು ನುಡ್ಸೋವಾಗ ಇದು ನುಡ್ಸೋವಾಗ ಟ್ರಾನ್ಸಿಷನ್ ಅಷ್ಟೇ. ಅದು ಆವಾಗ ತುಂಬ ಅಭ್ಯಾಸ ಮಾಡಬೇಕು, ಎರಡೂ ಅಭ್ಯಾಸ ಮಾಡಬೇಕು ತುಂಬ. ಆವಾಗ ಟೋನಲ್ ವೈಸ್ ಯು ಥಿಂಕ್ ಇಟ್ ಬೆಟರ್? ಹೌದು. ನಾವು ವೆಸ್ಟರ್ನ್ ಅಭ್ಯಾಸ ಮಾಡಿದ್ರೆ ಬೋಯಿಂಗ್ ಆಗಲಿ, ಟೋನಲ್ ಕ್ವಾಲಿಟಿ ಆಗಲಿ ಎಲ್ಲ ಇಂಪ್ರೂವ್ ಆಗುತ್ತೆ. ಬೇಸಿಕಾಗಿ ಇಟ್ಸ್ ಎ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಪ್ಯೂರಿಟಿ ಆಫ್ ನೋಟ್ಸ್ ಅದು ಡಿಫ್ರೆನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಇನ್ನೊಂದು, ಇವಾಗ ನಾವು ಪಕ್ವಾದ್ಯ ನುಡಿಸ್ತೀವಿ, ಹೆಂಗಸರು ನುಡ್ಸೋಕ್ಕೆ ಕಷ್ಟ, ಹೈ ಪಿಚ್ಚು, ಎಷ್ಟೋ ಜನ ನುಡ್ಸೋದೇ ಇಲ್ಲ ಹೆಂಗಸರಿಗೆ. ಅದು ಇವಾಗ EADG ಅಂದಾಗ ಅದು ಬರೋದೇ 6ನೇ ಮನೆ ನಾವು ನುಡ್ಸೋದು. ಸೊ ನನಗೆ ಹೆಂಗಸ್ರದ್ದು ಎಷ್ಟೇ ಪಿಚ್ ಆಗಲಿ ಆ ಪ್ರಾಬ್ಲಮ್ ಇಲ್ಲ ಅಕಂಪನಿ ಮಾಡೋಕ್ಕೆ. ಇರಲಿ, G ಶಾರ್ಪ್ ಇರಲಿ, ಈಸಿಯಾಗಿ ಮಾಡ್ಬೋದು. ಸೊ ಇದು ನುಡಿಸಿ ಸೊ ಸರ್ಟನ್ ಅಡ್ವಾಂಟೇಜಸ್ ಬರುತ್ತೆ. ಸೊ ಇವಾಗ ಇತ್ತೀಚೆಗೆ ನೀವು ಯಾವಾಗಲೂ ಹೇಳ್ತಿದ್ರಿ ನಿಮ್ಮ ಬ್ಯಾಂಡಲ್ಲಿ ಹೆಚ್ಚು ಹೆಣ್ಮಕ್ಳು ಇದ್ದಾರೆ ಅಂತ. ಸೊ ಯು ಆರ್ ಟ್ರೈನಿಂಗ್ ದೆಮ್ ವಿತ್ ಡಬಲ್ ಬೇಸ್, ವಯೋಲಾ, ಐ ಮೀನ್ ಅದೇ ಆನ್ಸೆಂಬಲ್ ಇದೆಯಲ್ಲ. ನಮ್ದು ಬ್ಯಾಂಗ್ಳೂರ್ ಟೈಮ್ಸ್ ಬಂದು ಇಟ್ಸ್ ಟ್ರಯೋ. ಯೂಶುವಲ್ ಆಗಿ ಟ್ರಾವೆಲ್ ಮಾಡೋದು ಈಸಿ, ಬಡ್ಜೆಟ್ಸ್ಗೂ ಈಸಿ ಆಗುತ್ತೆ, 3 ಜನ ಇಟ್ಕೊಂಡು, ಅದು ಗೊತ್ತಿದೆ ನಿಮಗೆ. ಸೊ ನಾನು ಬ್ಯಾಂಗ್ಳೂರ್ ಸ್ಟ್ರಿಂಗ್ ಆನ್ಸೆಂಬಲ್ 2.0 ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ದಿಸ್ ರೋಬೋ 2.0 ನೆಕ್ಸ್ಟ್ ವರ್ಷನ್. ಅಂದರೆ ಜಾಸ್ತಿ ಹೆಣ್ಮಕ್ಳು ಇವಾಗ ಪಾಶ್ಚಾತ್ಯ ದೇಶದಲ್ಲಿ ನಾವು ಚೆಲ್ಲೋ ಆಗಲಿ, ಡಬಲ್ ಬೇಸ್ ಆಗಲಿ ಹೆಣ್ಮಕ್ಳು ನೋಡಿಸ್ತಾರೆ. ಇಲ್ಲಿ ಕಮ್ಮಿ. ಫಸ್ಟ್ ಆಫ್ ಆಲ್ ಈ ಇನ್ಸ್ಟ್ರೂಮೆಂಟ್ ತೊಗೊಳ್ಳೋದೇ ಕಮ್ಮಿ ಜನ, ಕಷ್ಟ ಅಂದ್ಬಿಟ್ಟಿದೆ. ಅದರಲ್ಲಿ ಇವಾಗ ನಾವು ಅಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ನೋಡಿದ್ರೆ ಇಲ್ಲಿ ವೆಸ್ಟರ್ನ್ ಕ್ಲಾಸಿಕಲ್ಗೆ ಏನು ಡೆಫಿನೆಟ್ ಈಸ್ ಕರ್ನಾಟಕ ಕ್ಲಾಸಿಕಲ್ಗೆ ಎನ್ಕರೇಜ್ಮೆಂಟ್ ಅದು ಕಮ್ಮಿ ಇದೆ. ಸೊ ಅದರಲ್ಲೂ ನುಡ್ಸೋರು ಕಮ್ಮಿ ಹೆಣ್ಮಕ್ಳು. ಸೊ ನಾನು ಇವ್ರನ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ, ಜಾಸ್ತಿ ಹೆಣ್ಮಕ್ಳು ಬಂದು ನುಡಿಸ್ಲಿ ಅಂತ. ನಾವು ಸಿಂಫೋನಿ ನೋಡಿದ್ರೆ ಸುಮಾರು ಜನ ಹೆಣ್ಮಕ್ಳು ಹೆಂಗಸರು ಇರ್ತಾರೆ, ಸುಮಾರು ಇರ್ತಾರೆ ಇಲ್ಲಿ. ಅವಾಗಲೇ ಹೇಳಬೇಕು ಅಂತಿದ್ದೆ, BBC ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡುತ್ತಲ್ಲ ಇದಕ್ಕೆ ಟ್ಯಾಲೆಂಟ್ಗೆ, ಸುಮಾರು ಜನ ಹೆಣ್ಮಕ್ಳು ನಾಟ್ ಓನ್ಲಿ ಇನ್ ವೈಲಿನ್, ಭಯಂಕರವಾಗಿರುತ್ತೆ ಅದು. ಹೌದು, ಇಲ್ಲಿ ಹೆಣ್ಮಕ್ಳು ಬೇಸ್ ಗಿಟಾರ್ ಎಲ್ಲ ನೋಡಿದ್ದೀನಿ, ಬಟ್ ಅಂದ್ರೂ ಚೆಲ್ಲೋ, ಡಬಲ್ ಬೇಸ್ ಎಲ್ಲ ಕಮ್ಮಿನೇ. ಸೊ ಅದು ಸ್ವಲ್ಪ ಎನ್ಕರೇಜ್ ಮಾಡೋಣ ಅಂತ ಅಷ್ಟೇ. ಸೊ ನೀವೀಗ ಟೀಚಿಂಗ್ ಕೂಡ ಯುವರ್ ರೆಗ್ಯುಲರ್ ಆಗಿ ಖುಷಿ ಕೊಟ್ಟಿದ್ಯಾ? ಡೆಫಿನೆಟ್ ಆಗಿ. ಎನಿ ಪ್ರಾಮಿಸಿಂಗ್ ಟ್ಯಾಲೆಂಟ್ ಇದ್ದಾರೆ ಅಂದರೆ ನಾನು ಇವಾಗ ತಾನೇ ಇಲ್ಲಿ ಬಂದಿರೋದು. ಸೊ ಅಲ್ಲಿ ನಾನೊಂದು 7 ಅರಂಗೇಟ್ರಮ್ಸ್ ಮಾಡಿದ್ದೀನಿ, ವೈಲಿನ್ ಅರಂಗೇಟ್ರಮ್ಸ್ ಮಾಡಿದೆ. ಆನ್ಲೈನಲ್ಲೂ ಮಾಡ್ತೀನಿ. ತುಂಬ ಅಂದರೆ ಐ ಡೋಂಟ್ ಮೇಕ್ ಮೈ ಸೆಲ್ಫ್ ಟೂ ಬಿಸಿ ವಿತ್ ಟೀಚಿಂಗ್, ಬಟ್ ಇದೆ. ಬಟ್ ಇಲ್ಲಿ ಒಂದಿಷ್ಟು ಡಿಸರ್ವಿಂಗ್ ಹೇಳ್ಕೊಡ್ಬೇಕು ಅಂತ ಇದೆ. ಬರ್ತಿದ್ದಾರೆ, ಬರ್ತಾ ಇದ್ದಾರೆ. ನನಗೆ ಟೈಮ್ದು ಇದು, ಬಟ್ ನನ್ನ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಬರೋರು ಇದ್ದಾರೆ. ಅಲ್ಲಲ್ಲ, ಅದು ಏನು ಮಾಡೋಕ್ಕಾಗಿ ಇಂಥವ್ರ ಹತ್ರ ಕಲಿಬೇಕು ಅಂದರೆ ನೀವು ಒಂದು ಬೇಕು ಅಂದರೆ ಒಂದು ಬಿಡಬೇಕು. ಹೌದು, ಅದು ಇದು. ಮತ್ತು ನನಗೆ ಇನ್ನೊಂದು ನಾನು ಏನು ಹೇಳ್ತೀನಿ ಇವ್ರಿಗೆಲ್ಲ ಅಂದರೆ, ನಮಗೆ ಟು ಬಿ ಎ ಗುಡ್ ವಯಲಿನಿಸ್ಟ್ ನಾವು ಅಕಂಪನಿಮೆಂಟ್ ಬಿಡ್ಕೊಡ್ದು. ಹೌದೌದು, ಸೋಲೋ ಎಲ್ಲ ಸರಿ, ಬಟ್ ನಮಗೆ ಅದೇ ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು, ಅಕಂಪನಿಮೆಂಟ್ ಚೆನ್ನಾಗಿ ನೋಡಿಸಿ. ಅದೇ ನಮಗೆ ಇವತ್ತಿಗೂ ಅಷ್ಟೇ. ಮೊನ್ನೆ ರಾಮನವಮಿ ಕಚೇರಿಗಳು ಒಂದಿಷ್ಟು ಅಕಂಪನಿ ಮಾಡಿಸಿದೆ, ಅದು ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿಟ್ಟಿರುತ್ತೆ. ಹೌದೌದು, ಅದು ಏನೋ ಒಂದು ಹಾಡ್ತಾರೆ ತಕ್ಷಣ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿಸ್ಬೇಕು. ಪ್ರಿಪರೇಷನ್ ಇದ್ರು ಅಲ್ಲಿ ಹೋದ್ರೆ 0 ಆಗ್ಬಿಡ್ತೀವಿ. ಪ್ರಿಪರೇಷನ್ ನಮಗೆ ಗೊತ್ತಾಗಲ್ಲ. ಹೌದು ಅಲ್ವಾ? ಹೌದು, ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಕಂಪನಿಮೆಂಟ್ ನುಡಿಸೋದು ಅದೇ ನಾನು ಇವ್ರಿಗೆ ಹೇಳೋದಕ್ಕೆ. ಯಾಕೆಂದರೆ ಇವಾಗೆಲ್ಲ ಏನೋ ನುಡಿಸ್ತಾರೆ, ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ ರೀಲ್ಸು, ಅದೊಂದು 1 ಮಿಲಿಯನ್ ವ್ಯೂಸ್ ಬಂದ್ಬಿಡುತ್ತೆ. ಏನೋ ಒಂದು ಚಿಕ್ಕದೇನೋ ಒಂದು ಹಾಕ್ತಾರೆ. ಸೊ ಅವ್ರಿಗೆ ಇವಾಗ ನಾವೆಲ್ಲ ಕೂತ್ಕೊಂಡು ಅಭ್ಯಾಸ ಮಾಡಿ ಓದಾಡ್ದಂಗೆ ಅಕಂಪನಿಮೆಂಟ್ ನುಡ್ಸೋಂಗೆ. ಇವಾಗ ವೋಕಲಿಸ್ಟ್ 1 ಗೊತ್ತಿದ್ರೆ 100 ಗೊತ್ತಿರಬೇಕು. ಆ ಸ್ಕೇಲಲ್ಲಿ ಯು ಹ್ಯಾವ್ ಟು ಟ್ರೈನ್ ಇನ್ ಅಕಂಪನಿಸ್ಟ್. ಸೊ ಅದು ಚಾಲೆಂಜ್ ಇದ್ದೇ ಇದೆ, ಅದು ಅವ್ರಿಗೂ ಪ್ಯಾಷನ್ ಇರಬೇಕು. ಸ್ಟೂಡೆಂಟ್ಸ್ಗೆ ಫಸ್ಟ್ ಹೇಳೋದು, ಇಫ್ ಯು ಆರ್ ಸೀರಿಯಸ್ ಆ್ಯಸ್ ಎನ್ ಅಕಂಪನಿಸ್ಟ್ ಫಸ್ಟ್ ಟ್ರೈನ್ ಆಗು, ಆಮೇಲೆ ಬಂದೇ ಬರುತ್ತೆ ಸೋಲೋ.
ಆ ಥರ ಅದರಲ್ಲಿ ಆಮೇಲೆ ಇನ್ನೋವೇಷನ್ಸ್ ಅದು ಇರುತ್ತೆ, ಇಲ್ಲ ಅನ್ನಲಿಲ್ಲ. ರೀಸೆಂಟಾಗಿ ನಾನೇ ನಿಮ್ಮ ಜೊತೆ ನುಡಿಸಿದೆ ಗಾಯನ ಸಮಾಚಾರ, ಐ ಥಿಂಕ್ 1 year ಬ್ಯಾಕ್. ಸ್ಪೆಷಲ್ಲಾಗಿ ಸೌಂಡ್ ಎಲ್ಲ ಮಾಡಿಕೊಂಡು ನುಡಿಸಿದ್ರಿ, ಅದ್ರ ಬಗ್ಗೆ ಏನು ಹೇಳಿ? ಕರ್ನಾಟಿಕ್. ಹೌದು, ನಾನು ಸೋಲೋಸ್ ಎಲ್ಲ ಹೊರಗೆ ಸುಮಾರು ನುಡಿಸ್ತಾ ಇದ್ದೀನಿ. ಇಲ್ಲಿ ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಚಾಲೆಂಜಸ್ ಬಂತು. ಅಂದರೆ ನಾವು ವೈಲಿನ್ ಡ್ಯೂಯಟ್ ಚೆನ್ನಾಗಿರುತ್ತೆ, ಸೋಲೋಸ್ ಚೆನ್ನಾಗಿರಲ್ಲ. ಆ್ಯಂಡ್ ನನಗೆ ಯಾವಾಗಲೂ ನನಗೆ ಬಿಗ್ ಲೆಗೆಸಿ ಇಲ್ಲ ಮನೇಲಿ, ಅಂದರೆ ವೆರಿ ಫೇಮಸ್ ಮ್ಯೂಸಿಷಿಯನ್ ಎಲ್ಲ ಇಲ್ಲ. ನನಗೆ ಯಾರಾದರೂ ಇವಾಗ ಬಿಗ್ ಲೆಗೆಸೀಸ್ ಇರ್ತಾರಲ್ಲ ಅವ್ರ ಮಕ್ಕಳಿಗೆ ನೋ ರೆಸ್ಟ್ರಿಕ್ಷನ್ಸ್, ಸೋಲೋ ಎವ್ರಿ ಒನ್ ಈಸ್ ಪ್ಲೇಯಿಂಗ್ ಎಲ್ಲನೂ. ಈ ಚಾಲೆಂಜ್ ನನಗೆ ತುಂಬ ಬಂತು. ಸೊ ಏನು ಅಂದ್ಕೊಂಡೆ, ಇವಾಗ ನಾವು ಎಲ್ಲ ಕಡೆನೂ ಟೆಕ್ನಾಲಜಿ ವಿ ಆರ್ ಅಡ್ಯಾಪ್ಟಿಂಗ್. ಇವಾಗ ಮೈಕ್ ಪಿಕಪ್ಸ್ ಎಲ್ಲ ಟೆಕ್ನಾಲಜಿನೇ ತಾನೆ, ಏನಕ್ಕೆ ವಿ ವಾಂಟ್ ಎ ಬೆಟರ್ ಸೌಂಡ್. ಸೊ ಅದಕ್ಕೆ ನಾನು ಟೆಕ್ನಾಲಜಿ ಯೂಸ್ ಮಾಡಿ, ಇವಾಗ ನಾನು ವೈಲಿನ್ ನುಡಿಸ್ತೀನಿ ಸೋಲೋ ಕಾನ್ಸರ್ಟಲ್ಲೇ 2 ವೈಲಿನ್ ನುಡ್ಸೋಂಗಿರಬೇಕು, ನನ್ನ ಜೊತೆಗೆ ಇನ್ನೊಂದು ವೈಲಿನ್ ಇರಬೇಕು. ಅಥವಾ ಇದ್ರದ್ದು ಟೋನು ಒಂದು ವಿಯಲ ಆರ್ ಚೆಲ್ಲೋ, ಅಂದರೆ ಅದ್ರಲ್ಲಿ ಗಮಕ ಹಾರ್ಡ್ ಕೋರ್ ಏನಾದರೂ ನುಡ್ಸಿದ್ರೆ, ಇವಾಗ ಲೋ ರಿಜಿಸ್ಟರ್ಸಲ್ಲಿ ಒಂದು ದೇವಗಾಂಧಾರಿ ಆಗಲಿ ಮುಖಾರಿ ನುಡ್ಸಿದ್ರೆ ಅದು ಹೆಂಗಿರುತ್ತೆ, ಬೇರೆ ಥರನೇ ಇರುತ್ತೆ. 2 ಇನ್ಸ್ಟ್ರೂಮೆಂಟ್ಸ್ ಹಂಗಿರೋದು. ಸೊ ಆ ಥರ ಎಲ್ಲ ಟ್ರೈ ಮಾಡಿ ನುಡಿಸ್ತಾ ಇದ್ದೀನಿ ಸೋಲೋ. ಇವಾಗ ಎಲ್ಲದರಲ್ಲೂ ಚೇಂಜಸ್ ಆ್ಯಂಡ್ ಇನ್ನೋವೇಷನ್ಸ್ ಬಂದಿದೆ. ವೈ ನಾಟ್ ಕ್ಲಾಸಿಕಲ್ ಮ್ಯೂಸಿಕ್? ನಾನು ರಾಗ ನುಡಿಸೋದೆಲ್ಲ ಅದೇ ಇರುತ್ತೆ, ಪಕ್ಕಾ ಇರುತ್ತೆ, ಬೇರೆ ಈ ಕಡೆ ಡಿವಿಯೇಟ್ ಮಾಡೋದು. ಟೋನಲ್ ವೈಸ್ ಸೊ ಒಂಥರ ಇಂಟ್ರೆಸ್ಟಿಂಗ್ ನುಡಿಸೋ ವೈಲಿನೇ ಬಂದ್ಬಿಟ್ಟಿದೆಯಲ್ಲ, ಯಾರು ಏನೋ ಮಾಡಿದಾರೆ ಅದು ನೆಕ್ಸ್ಟ್ ಲೆವೆಲ್. ನಮಗೆ ಕೆಲಸ ಇರಲ್ಲ, ಹಂಗಾಗ್ಬಿಡುತ್ತೆ. ಇದೇ ವೈಲಿನಲ್ಲೇ. ಸೊ ಸೋಲೋ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್ ಮ್ಯೂಸಿಕ್ ಟೆಕ್ನಾಲಜಿ ಅಂತ. ಒಬ್ಬರೇ ನುಡಿಸಿದ್ರು ಹೌದು, 2 ಬೇರೆ ಥರ ಬೇರೆ ಸಾಂಗ್ಸು ಅದು ಪರವಾಗಿಲ್ಲ, ಚೆನ್ನಾಗಿ ರಿಸೀವ್ ಆಗ್ತಾ ಇದೆ. ವೆರಿ ಗುಡ್. ಸೊ ನಿಮ್ಮ ಜರ್ನಿ ಒಂದು 50 ವರ್ಷನ ಸಂಗೀತದಲ್ಲಿ? ಇಲ್ಲ, ಒಂದು 4 decades. ಸಾರ್ಥಕವಾದ ಒಂದು ಜರ್ನಿ ನಿಮ್ಮದು, ನೀವೇ ಹೇಳಿದ್ರಿ. ಅಲ್ಲ, ನಾನು ನೋಡಿದ್ದೀನಿ, ಬಿಕಾಸ್ ಐ ಹ್ಯಾವ್ ಸೀನ್ ಯು ಫ್ರಮ್ ವೆರಿ ಯಂಗ್ ಕಿಡ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಯು ಆರ್ ನಾಟ್ ಲುಕ್ ಬ್ಯಾಕ್, ಆ್ಯಂಡ್ ದೆರ್ ಈಸ್ ಸಮ್ ಸ್ಪೆಷಾಲಿಟಿ ಇನ್ ಎವ್ರಿ ಕಾನ್ಸರ್ಟ್ ಆ್ಯಂಡ್ ಎವ್ರಿ ಇಯರ್ ಅದು ಮಾಡ್ಕೊಂಡು ಬಂದಿದ್ದೀರಿ. ತುಂಬ ಸಂತೋಷ ಆಗ್ತಾಯಿದೆ. ನೀವು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನುಡಿಸಿ ತೋರಿಸಿ ಹೇಳಿ ಮತ್ತು ಎಲ್ಲ ಮಾಡಿದ್ದೀರಿ. ಲೈವ್ ಕಾನ್ಸರ್ಟ್ ನೀವು ಇಷ್ಟೆಲ್ಲ ಟೆಕ್ನಾಲಜಿ ಉಪಯೋಗಿಸ್ತಾರೆ, ನೀವೇನು ಕೆರೆಯುವಿಕೆ ಆ ಥರ ಏನು ಮಾಡಲ್ವಾ? ಇಲ್ಲಪ್ಪ, ನೋ ಮಿಮಿಕ್ರಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಕರೆಯೋಕೆ ಬಿಡಿ, ಇನ್ನು ನೀವು ನುಡಿಸೋದು ಇದ್ದೇ ಇರುತ್ತೆ, ಏನೋ ಮ್ಯೂಸಿಕ್ಕು ಅದು ಇದು ಅದು ಹಿಂದೆ ಬ್ಯಾಕಿಂಗ್ ಟ್ರ್ಯಾಕ್ ಹಾಕ್ಕೊಂಡು ಹಾಡ್ತಾರೆ, ಅದು ಸರಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇವನ್ ಹಾಡೋದು ಮಿಮಿಕ್ರಿ ಆಗ್ಬಿಟ್ಟಿದೆ. ಅಂದರೆ ನಾನು ಕರ್ನಾಟಿಕ್ ಕಾನ್ಸರ್ಟ್ಸ್ ಅಫ್ಕೋರ್ಸ್ ಹಾಡಲೇಬೇಕು, ಅದನ್ನು ಹೇಳ್ತಾ ಇಲ್ಲ. ಇವಾಗ ಎಲ್ರಿಗೂ ಆನ್ಸೆಂಬಲ್ಸ್ ಮಾಡಬೇಕು, ಅದೊಂದು ಹುಚ್ಚು ಬಂದುಬಿಟ್ಟಿದೆ. ಅದೇನು ಮಾಡ್ತಿದ್ದಾರೆ, ಎಲ್ಲ ಹೋಗಿ ಸ್ಟುಡಿಯೋಲ್ಲಿ ರೆಕಾರ್ಡ್ ಮಾಡಿಬಿಡೋದು, ಹಾಡೋದನ್ನು ಎಲ್ಲ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಆಕ್ಷನ್ ಮಾಡೋದು. ಇದು ನಂಗೆ ತುಂಬ ಬೇಜಾರು. ನಾವು ಆ್ಯಸ್ ಮ್ಯೂಸಿಷಿಯನ್ಸ್ ಯು ಹ್ಯಾವ್ ಟು ಪರ್ಫಾರ್ಮ್. ಹೌದೌದು, ನುಡಿಸ್ಬೇಕು. ಅದು ಆಲ್ಸೋ ಚೀಟಿಂಗ್ ಆಡಿಯನ್ಸಸ್ಗೆ. ಅವ್ರೇನು ನಮಗೆ ನಾವು ಲೈವ್ ಪರ್ಫಾರ್ಮ್ ಮಾಡ್ತೀವಿ ಅಂದ್ಕೊಂಡಿರ್ತಾರೆ, ಅಲ್ಲಿ ಅದ್ರ ಬದಲು ರೆಕಾರ್ಡ್ ಹಾಕ್ಬಿಡ್ಬೋದಲ್ಲ. ಈ ಟ್ರೆಂಡ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಅದು ಸ್ವಲ್ಪ ನನಗೆ ಐ ಆಮ್ ನಾಟ್ ಹ್ಯಾಪಿ ಅಬೌಟ್ ಇಟ್. ಸೊ ಮಿಮಿಕ್ರಿ ಕಾನ್ಸರ್ಟ್, ಐ ವುಡ್ ನೇಮ್ ಇಟ್ ಆಸ್ ಅ ಮಿಮಿಕ್ರಿ ಕಾನ್ಸರ್ಟ್, ಲೈವ್ ಕಾನ್ಸರ್ಟ್ ಅಲ್ಲ. ಅಫ್ಕೋರ್ಸ್ ಲೈವ್ ಇಸ್ ಲೈವ್ ಆಲ್ವೇಸ್. ಲೈವ್ ಮಾಡಬೇಕು, ಗಿವನ್ ಟೈಮ್ ಗಿವನ್ ಡೇ, ತಪ್ಪಾದರೂ ಪರವಾಗಿಲ್ಲ, ಪ್ಲೇ ಲೈವ್ ಆರ್ ಸಿಂಗ್ ಲೈವ್. ಸೋ ನೈಸ್. ಹೌದು, ಅದು ಇನ್ನೊಂದಷ್ಟು ಜನ ಕಲಾವಿದ್ರಿಗೂ ಬದುಕು ಕೊಡುತ್ತೆ. ಹೌದು ಹೌದು. ಎನಿವೆ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿದ್ದು ನುಡಿಸಿ ನಿಮ್ಮ ದೀರ್ಘಾವಧಿ ಅನುಭವ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಜ್ಯೋತ್ಸ್ನಾ ಅವರೇ. ಅಫ್ಕೋರ್ಸ್ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್. ಭಾಳ ಸಂತೋಷ ಆಯಿತು. ಹೀಗೆ ನಾವು ಕರೆದಾಗೆಲ್ಲ ನಮ್ಮ ಸ್ಟುಡಿಯೋಗೆ ಬನ್ನಿ. ಥ್ಯಾಂಕ್ ಯು. ನೀವು ಇಷ್ಟು ಬ್ಯುಸಿ ಆರ್ಟಿಸ್ಟ್ ಆಗಿ ನೀವು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಇಂಟರ್ವ್ಯೂ ಮಾಡ್ತಿರೋದು ದೊಡ್ಡದು. ಅದೇನೇನಿಲ್ಲ, ತುಂಬ ಸಂತೋಷ ಆಯಿತು. ವೀಕ್ಷಕರೇ ಕೇಳಿದ್ರಲ್ಲ,
ಎಷ್ಟು ವೈವಿಧ್ಯಮಯವಾದ ಒಂದು ಜೀವನ ನೋಡಿ ಇವ್ರದ್ದು. ಬೆಂಗಳೂರಿಂದ ಶುರುವಾಗಿ ಇಂಗ್ಲೆಂಡ್ ಹೋಗಿ ಮತ್ತೆ ವಾಪಸ್ ಬಂದು ಈಗ ತಿರುಗು ಕೂಡ ಇಡೀ ಪ್ರಪಂಚವನ್ನು ಎಡಬಿಡದೆ ಸುತ್ತಿ ಅವರ ಡಾಕ್ಟರ್ ಪ್ರೊಫೆಷನ್ನ ಸಂಗೀತಕ್ಕೋಸ್ಕರ ಬಿಟ್ಟು ಸಂಗೀತನ ಕೇವಲ ಶಾಸ್ತ್ರೀಯ ಸಂಗೀತವಲ್ಲದೆ ಬೇರೆ ಪ್ರಕಾರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಹಳ ಯಶಸ್ವಿಯಾಗಿ ಜಯಶಾಲಿಯಾಗಿದ್ದಾರೆ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು. ಅವರಿಗೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ತಿಳಿಸುತ್ತಾ ಮುಂದೆ ಇದೇ ರೀತಿ ಇನ್ನೊಬ್ಬ ದೊಡ್ಡ ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತಾವೆ. ನಮಸ್ಕಾರ. ಥ್ಯಾಂಕ್ ಯು ಜ್ಯೋತ್ಸ್ನಾ. ನಮಸ್ಕಾರ.